ಬೆಳಿಗ್ಗೆ ಆಗೋದನ್ನೇ ಕಾಯ್ತಿದ್ದಾರೆ ಗಿಲ್ಲಿ ಊರಿನ ಜನ. ಹುಟ್ಟೂರಿನಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಗಿಲ್ಲಿ ನಟನ ಊರಿನ ಜನತೆ ಕಾಯ್ತಿದ್ದಾರೆ. ಗಿಲ್ಲಿ ನಟನ ಮೆರವಣಿಗೆ ಮಾಡ್ತಾರೆ ಹುಟ್ಟೂರಿನ ಅಭಿಮಾನಿಗಳು. ಮಳವಳ್ಳಿ ಕುವರನಿಗೆ ಬಿಗ್ ಕಿರೀಟ ಇದೀಗ ಒಲಿದಿದೆ. ಹುಟ್ಟೂರು ಮಳವಳ್ಳಿಗೆ ಗಿಲ್ಲಿ ತೆರಳುತ್ತಾರೆ. ಅವರು ತೆರಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹುಟ್ಟೂರಿನಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಗಿಲ್ಲಿ ನಟನ ಊರಿನವರು ಕಾಯ್ತಿದ್ದಾರೆ. ಮೆರವಣಿಗೆ ಮಾಡ್ತೀವಿ ಅಂತ ಅವ್ರು ಮೊದಲಿಂದಾನು ಹೇಳ್ತಾ ಇದ್ರು. ಇದೀಗ ಹುಟ್ಟೂರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಅನೌನ್ಸೇ ಆಗಿರ್ಲಿಲ್ಲ, ಆಗ್ಲೇ ಅವರ ಊರಿಗೆ ಬರ್ತಾನೆ ಗಿಲ್ಲಿ, ಅಲ್ಲಿ ನಾವು ಮೆರವಣಿಗೆ ಮಾಡ್ತೀವಿ, ಈ ರೀತಿ ಎಲ್ಲ ಮಾತನ್ನ ಹೇಳ್ತಾ ಇದ್ರು. ನಮ್ಮ ಊರಿನ ಹುಡುಗ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಇದೀಗ ಅಲ್ಲಿ ಸಂಭ್ರಮಾಚರಣೆ LED ಸ್ಕ್ರೀನ್ ಅನ್ನ ಹಾಕಿ ಇಡೀ ಊರ್ ಜನ ಒಂದ್ ಕಡೆ ಕೂತು ಈ ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ರು. ಗೆದ್ದೇ ಗೆಲ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಅವರಲ್ಲಿತ್ತು. ಮೆರವಣಿಗೆಗೆ ಮೊದಲೇ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅದರಂತೆ ಇದೀಗ ಗಿಲ್ಲಿ ಬರ್ತಿದ್ದಂತೆ ಬೆಳಗ್ಗೆ ಆಗಿದ ತಕ್ಷಣ ಗಿಲ್ಲಿ ಏನಾದ್ರು ಊರಿಗೆ ಹೋದ್ರೆ ಮೆರವಣಿಗೆ ಮೂಲಕ ಅವರನ್ನ ವೆಲ್ಕಮ್ ಮಾಡ್ತಾರೆ. ಜಯಲಕ್ಷ್ಮಿ ಅನ್ನೋರು ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಜಯಲಕ್ಷ್ಮಿ. ನಮಸ್ತೆ ಮೇಡಮ್. ಓಕೆ, ಗಿಲ್ಲಿ ನಟ ಗೆದ್ದಿದ್ದಾರೆ, ಹೇಗೆ? ಬಹಳ ಖುಷಿ ಆಯ್ತು ಮೇಡಮ್. ಓಕೆ, ಎಷ್ಟೇ ರಾತ್ರಿ ಆದ್ರೆ ಎಷ್ಟೋ ಅಷ್ಟು ಕಷ್ಟ, ನಗುಮುಖ ಇಲ್ಲ ಅಂದ್ರೆ ಕಷ್ಟದಲ್ಲಿದ್ರೆ ಅದನ್ನೊಂದು ಟಿವಿ ನೋಡ್ತಾ ಇರ್ತೀವಲ್ಲ ಮೇಡಮ್, ಆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಅಂತ ನೋಡ್ತಾ ಇರ್ತೀವಲ್ವಾ, ನಮ್ ನೋವ್ನೇ ಮರೀತಿದ್ದೋ ಮೇಡಮ್. ಓಕೆ, ಎಷ್ಟು ಅದು ಬಂದ್ರೆ ಸಾಕು ಖುಷಿ. ಎಲ್ಲೋ ಒಂದ್ ಕಡೆ ದುಃಖ ಇರೋದು, ಆದ್ರೆ ಅದು ನೋಡಿ ನಾಳೆಯಿಂದ ಹೆಂಗೆ ನಾವು ಅದನ್ನ 9 ಗಂಟೆ 9:15 ಆಯ್ತು ಅಂದ್ರೆ ಏನ್ ಪ್ರೋಗ್ರಾಮ್ ನೋಡೋದು, ಅದನ್ನ ಅದೇ ಕಾಯ್ಕೊಂಡೆ ನೋಡ್ತಾ ಇದ್ದೋ ಮೇಡಮ್. ಬಹಳ ಖುಷಿ ಆಯ್ತು. ನೆನ್ನೆ ಬೆಳಗ್ಗೆ ತಾನೇ ನಾವ್ ಒಂದ್ ನಾಯಿ ಮರಿ ತಂದ ಮೇಡಮ್, ಅದಕ್ಕೆ ಗಿಲ್ಲಿ ಅಂತ ಹೆಸರು ಕಟ್ಟಿದೀವಿ. ನಮ್ ರೋಡವ್ರೆಲ್ರು ಅದನ್ನ ಗಿಲ್ಲಿ ಗಿಲ್ಲಿ ಅಂತ ಎಷ್ಟು ಚೆನ್ನಾಗ್ ನಾಮಕರಣ ಮಾಡ್ದ ಗೊತ್ತಾ ಮೇಡಮ್. ಇವತ್ತಿಗೂ ಬಹಳ ಖುಷಿ ಆಯ್ತು ಮೇಡಮ್. ಹಂಗಾರೆ ಇವಾಗ ನಿಮಗೆ ಬೇಜಾರು, ನಾಳೆಯಿಂದ ಏನಪ್ಪಾ ನೋಡೋದು? ಬೇಜಾರು ಮೇಡಮ್, ಅದೇ ಹೇಳ್ತೀನಲ್ಲ, ನಾವ್ ಹೊರಗಡೆ ಎಷ್ಟೇ ನೋವಿರ್ಲಿ ಮೇಡಮ್, ಆ ಟಿವಿ ಮುಂದೆ ಕೂತ್ಕೊಂಡು ಅವ್ನ್ ಬಂದ್ರೆ ಸಾಕು ಗಿಲ್ಲಿ, ಅವ್ನ್ ನಗುತ್ತಿದ್ಕೆ ನಾವು ನಿಜವಾಗ್ಲೂ ನಮ್ ಕಷ್ಟ ಎಲ್ಲ ಮರ್ತೋಯ್ತಿತ್ತು ಮೇಡಮ್. ಓಕೆ, ಗಿಲ್ಲಿ ನಟ ಅಂದ್ರೆ ಅಷ್ಟಿಷ್ಟ ನಿಮ್ಗೆ? ಅಷ್ಟು ಇಷ್ಟ ಮೇಡಮ್. ನಾವ್ ಯಾವ್ದು ಜಾಸ್ತಿ ಅಷ್ಟು ಸೀಸನ್ ಅಲ್ಲಿ 11 ಸೀಸನ್ ಅಷ್ಟು ನೋಡ್ಲಿಲ್ಲ, ಇಷ್ಟು 12ನೇದು ಸೀಸನ್ ಮಾತ್ರ ಅಷ್ಟು ನೋಡ್ದೆ ಮೇಡಮ್. ಬಹಳ ಖುಷಿ ಆಯ್ತು ಗೆದ್ದಿದ್ದು. ಬಡವ್ರ ಮನೆ ಹುಡುಗ ಮೇಡಮ್, ಬೆಳಿಬೇಕು. ಡೈಲಿ ನೋಡ್ತಾ ಇದ್ರಿ ಹಂಗಾರೆ ಬಿಡ್ದಿರಾ? ಡೈಲಿ ಒಂದು ದಿನ ಮಿಸ್ ಆದ್ರೆ ಮಾರನೇ ಬೆಳಿಗ್ಗೆ ನೋಡ್ತಾ ಇದ್ದೆ ಮೇಡಮ್ ನಾನು. ಒಂದು ದಿನಾನು ಮಿಸ್ ಮಾಡ್ತಾ ಇರ್ಲಿಲ್ಲ. ನನಗೆ ಗಿಲ್ಲಿ ನೋಡ್ಬೇಕು. ಓಕೆ, ಬಹಳ ಖುಷಿ ಆಯ್ತು ಮೇಡಮ್ ಗೆದ್ದಿದ್ದು. ಓಕೆ, ಧನ್ಯವಾದ ಜಯಲಕ್ಷ್ಮಿ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಪ್ರಜ್ವಲ್ ಅನ್ನೋರು ಆನೇಕಲ್ಲಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಪ್ರಜ್ವಲ್. ನಮಸ್ಕಾರ ಮೇಡಮ್. ಓಕೆ ಪ್ರಜ್ವಲ್ ಅವರೇ, ಈಗ ವಿನ್ನರ್ ಅನೌನ್ಸ್ ಮಾಡಿದ್ರು, ಏನು ನಿಮ್ಮ ಮನೇಲಿ ಫುಲ್ ಕಿರ್ಚಾಟ ಹಂಗೆಲ್ಲ ಇತ್ತ ಹೆಂಗೆ? ಹೌದು ಮೇಡಮ್, ಫುಲ್ಲು ಎಲ್ಲ ನಾವು ಓಲೋ ಊಬರ್ ಡ್ರೈವರ್ಸ್, ನಮ್ಮ ಆನೇಕಲ್ ತಾಲೂಕು ಅಧ್ಯಕ್ಷರು ಪ್ರಜ್ವಲ್ ಅಂತ. ಓಕೆ, ನೋಡಿ ಫುಲ್ಲು ನಮ್ಮ ಎಲ್ಲಾ ಚಾಲಕರು, ನಮ್ಮ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಎಲ್ಲರೂ ಕೂಡ ಓಟ್ ಹಾಕಿ ಗೆಲ್ಸಿದಾರೆ ಮೇಡಮ್. ಇಲ್ಲಿಗೆ ಬಹಳ ಖುಷಿ ಆಗ್ತಾ ಇದೆ. ಗೆದ್ದಿದ್ದೇ ನಮ್ಗೆ ಬಹಳ ಖುಷಿ. ಯಾಕೆ ಸತ್ಯಕ್ಕೆ ಒಂದು ಬೆಲೆ ಇದೆ ಅಂತ ನಮ್ಮ ಕಲರ್ಸ್ ಕನ್ನಡ ತೋರಿಸ್ಬಿಟ್ಟಿದ್ವಿ ಮೇಡಮ್ ಇವತ್ತು. ಓಕೆ, ಒಟ್ನಲ್ಲಿ ಎಲ್ಲ ಹೇಳ್ತಾ ಇದ್ರು ಹಳ್ಳಿ ಹುಡುಗ ಗೆಲ್ಬೇಕು ಅಂತ ಹೇಳಿ, ಅದರಂತೆ ಈಗ ಗೆದ್ದಿದ್ದಾರೆ. ಹೌದು ಮೇಡಮ್, ರೈತ ಹುಡುಗ ಯಾವತ್ತು ಗೆಲ್ಬೇಕಾಯ್ತು, ಗೆಲ್ಸಿದೀವಿ ಮೇಡಮ್. ಬಹಳ ಖುಷಿ. ಓಕೆ, ಓಕೆ, ಧನ್ಯವಾದ ಪ್ರಜ್ವಲ್ ಕಾಲ್ ಮಾಡಿದ್ದಕ್ಕಾಗಿ ಪಬ್ಲಿಕ್ ಟಿವಿಗೆ. ರಂಜನ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ ರಂಜನ್. ನಮಸ್ತೆ ಮೇಡಮ್. ರಂಜನಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಶ್ರೀರಂಗಪಟ್ಟಣ ಮೇಡಮ್, ಮಂಡ್ಯ. ಓಕೆ, ನಿಮ್ಮೂರನ ಹುಡುಗ ಗೆದ್ದಿರೋದು ಎಷ್ಟು ಖುಷಿ ಅನಿಸ್ತಿದೆ? ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ಏನು ಸೆಲೆಬ್ರೇಷನ್ ಹೆಂಗ್ ನಡೀತಾ ಇದೆ ಊರಲ್ಲಿ? ಗಿಲ್ಲಿಗೆ ವಿನ್ನರ್ ಅನೌನ್ಸ್ ಆಗಿದ ತಕ್ಷಣ ಫುಲ್ ಪಟಾಕಿ ಎಲ್ಲ ಹೊಡೆದಿ ಸೆಲೆಬ್ರೇಷನ್ ಮೇಡಮ್. ಗೆದ್ದೆ ಗೆಲ್ತಾರೆ ಅಂತ ಪಟಾಕಿ ತಂದು ಇಟ್ಕೊಂಡ್ಬಿಟ್ಟಿದ್ರಿ? ಮೇಡಮ್, 100%. ಹಂಗಾರೆ ಇವತ್ತು ನಿಮ್ಮ 3 ಜನ ಯಾರು ನಿದ್ದೆ ಮಾಡಲ್ಲ ಅನ್ಸುತ್ತಲ್ವಾ? ನಾವು ಇನ್ನು ಇಷ್ಟೊತ್ತಿಗೆಲ್ಲ ಮಲ್ತಿದವ್ರು ಇನ್ನೂ ಹೆಚ್ಚವಾಗಿದೀವಿ ಅಂದ್ರೆ ನಮ್ ಖುಷಿ ಎಷ್ಟಿರುತ್ತೆ ನೋಡಿ ಮೇಡಮ್ ನೀವು. ಓಕೆ, ಇನ್ನ ಗಿಲ್ಲಿ ಬಂದ್ರೆ ಅವ್ರು ನೋಡಕ್ ಏನಾದ್ರು ಹೋಗ್ತೀರಾ ಹೆಂಗೆ? ಮೇಡಮ್, ಖಂಡಿತ ಮೀಟ್ ಮಾಡಕ್ ಹೋಗ್ತಿದೀವಿ. ಓಕೆ, ಓಕೆ ರಂಜನಾ, ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಸರಿತಾ ಅನ್ನೋರು ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರಿತಾ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ ಸರಿತಾ ಅವರೇ, ಗಿಲ್ಲಿ ನಟ ಗೆದ್ದಿದ್ದಾರೆ, ಏನ್ ಹೇಳ್ತೀರಾ? ತುಂಬಾ 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 ಖುಷಿ ಆಗ್ತಿದೆ ಮೇಡಮ್. ಅವರು ಕಾಮಿಡಿ ಮಾಡೋದು ಬಿಗ್ ಬಾಸ್ ಅಲ್ಲಿ ನೋಡಿದಲ್ದೇನೆ ದಿನ ಯೂಟ್ಯೂಬ್ ಅಲ್ಲಿ ರೀಲ್ಸ್ ನೋಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಅಷ್ಟು ಖುಷಿ ಪಡೋಳು ನಾನು. ಮನ್ಸಿಗೆ ಎಷ್ಟೇ ನೋವಿದ್ರು ಗಿಲ್ಲಿ ಒಂದ್ ಡೈಲಾಗ್ ಗಳೆಲ್ಲ ಕೇಳಕ್ಕೆ ತುಂಬಾ ಎಷ್ಟು ಖುಷಿ ಅಂದ್ರೆ ಮೇಡಮ್, ಅದು ಏನೋ ಒಂಥರ ನಮ್ಮನೆ ಮಗ, ನಮ್ಮನೆ ಅಣ್ಣ ತಮ್ಮರು ಗೆಲ್ಲಿದ್ದೀರ ಅನ್ನೋ ತರ ಖುಷಿ ಆಗ್ತಿದೆ ನನಗಂತೂ. ಆಕ್ಚುಲಿ ನಮ್ದು ಗುಲ್ಬರ್ಗ, ನಾನು ಇಲ್ಲಿ ಮೈಸೂರಲ್ಲಿ ರೈಲ್ವೆ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡೋದು.
ಪ್ರತಿ ದಿನ ಒಂದ್ 10 ನಿಮಿಷ ಟೈಮ್ ಸಿಕ್ರು ಯೂಟ್ಯೂಬ್ ತೆಗೆಯೋದು ಗಿಲ್ಲಿದ್ ಟಿಕ್ಟಾಕ್ ರೀಲ್ಸ್ ನೋಡ್ತಾ ಇರೋದು. ರಕ್ಷಿತನ್ ಜೊತೆ ಮಾತಾಡೋದಾಗಿರ್ಬೋದು, ಕಾವ್ಯನ್ ಜೊತೆ ಮಾತಾಡಿರೋದು ತುಂಬಾ ಖುಷಿ ಆಯ್ತು. ಅವ್ನು ರಿಯಲ್ ಆಗಿದ್ದ ಮೇಡಮ್, ರಿಯಾಲಿಟಿ ಗೆಲ್ತು, ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ ಸರಿತಾ ಅವ್ರೆ, ನೀವು ಹೇಳ್ತಾ ಇರೋದು ನೋಡಿದ್ರೆ ನೀವು ರಿಪೀಟೆಡ್ ಟೆಲಿಕಾಸ್ಟು ನೋಡ್ತಾ ಇದ್ರಿ, ಮತ್ತೆ ಮೊಬೈಲ್ ಟಿವಿ ಓಪನ್ ಮಾಡಿದ್ರು ಗಿಲ್ಲಿ, ಫೋನ್ ಓಪನ್ ಮಾಡಿದ್ರು ಗಿಲ್ಲಿನೇ ನೋಡ್ತಾ ಇದ್ರಿ ಅನ್ಸುತ್ತೆ ನೀವು ಹೇಳ್ತಾ ಇರೋ ರೇಂಜ್ ನೋಡಿದ್ರೆ. ಮೇಡಮ್ 10 ನಿಮಿಷ ಟೈಮ್ ಸಿಕ್ರು ಮತ್ತೆ ಅದೇ ಗಿಲ್ಲಿದೆ ನೋಡೋದು, ಬೇರೆ ಏನು ಬೇಡ. ನನ್ ಮೊಬೈಲ್ ಅಲ್ಲಿ ಬರೀ ಗಿಲ್ಲಿದೆ ಇದೆ. ತುಂಬಾ ಖುಷಿ ಆಗ್ತದೆ ಮೇಡಮ್. ಅವ್ರು ರೀಲ್ಸ್ ನೋಡೋದು ಖುಷಿ ಪಡೋದು. ಹೌದು ಮೇಡಮ್, ಹೌದು ಮೇಡಮ್. ನಾನು ನನ್ನ ಫ್ರೆಂಡ್ ಮೇಡಮ್. ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ರಘು ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ ರಘು. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ. ಗಿಲ್ಲಿ ನಟ ಗೆದ್ದಿದ್ದಾರೆ, ನಿಮ್ಮ ರಿಯಾಕ್ಷನ್ ಏನು? ಹೌದು ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ. ಖುಷಿಗೆ ಪರವಾಗಿಲ್ಲ. ಇಂಡಿಯಾ ವಿನ್ ಆದಷ್ಟೇ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮ್ಯಾಚಲ್ಲಿ ಇಂಡಿಯಾ ವಿನ್ ಆದಷ್ಟೇ ಖುಷಿ ನಿಮಗೆ, ಗಿಲ್ಲಿ ನಟ ಗೆದ್ದಿರೋದಕ್ಕೆ ಆಗ್ತಿದೆ. ಹೌದೌದು ಮೇಡಮ್. ಏನಾದ್ರೂ ಡೌಟ್ ಇತ್ತಾ? ಡೌಟ್ ಏನಿಲ್ಲ ಮೇಡಮ್, ಅದು ಸ್ಟಾರ್ಟಿಂಗ್ ಇಂದಾನು ನಮಗೆ ಬಹಳ ಗಿಲ್ಲಿ ಅವರೇ ವಿನ್ ಆಗ್ತಾರೆ ಅನ್ನೋದು ಬಹಳ ಒಂದು ಹೋಪ್ ಇತ್ತು. ಓಕೆ, ಮಧ್ಯದಲ್ಲಿ ಒಂಚೂರು ಟಫ್ ಫೈಟ್ ಇದೆ ಅಂತೆಲ್ಲ ಹೇಳ್ತಿದ್ರಲ್ಲ ಆಗ? ಅದು ಅಶ್ವಿನಿ ಅವ್ರದ್ದು ಒಂದು ಟಫ್ ಫೈಟ್ ಅಂತ ಒಂದು ಕಾಣಿಸ್ತಿತ್ತು, ಬಟ್ ನಮಗೆ ಎಲ್ಲೂ ಫಸ್ಟ್ ಇವರೇ ಬರ್ತಾರೆ ಅಂತಿತ್ತು. ಹೌದೌದು, 100% ಮೇಡಮ್. ಹೌದು. ಓಕೆ ಓಕೆ, ಧನ್ಯವಾದ ರಘು ಕಾಲ್ ಮಾಡಿದ್ದಕ್ಕಾಗಿ. ಶ್ರೀನಿವಾಸ್ ರೈ ಅನ್ನೋರು ಪುಣೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನೀವು ಬಿಗ್ ಬಾಸ್ ನೋಡ್ತಾ ಇದ್ರ ಹಾಗಾದ್ರೆ? ಖಂಡಿತವಾಗ್ಲೂ. ಈಗ ಗಿಲ್ಲಿ ನಟ ಗೆದ್ದಿದ್ದಾರೆ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ನಾವು ಆಕ್ಚುಲಿ ಸಪೋರ್ಟ್ ಮಾಡ್ತಾ ಇದ್ದಿದ್ದು ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಹಾಗೂ ರಘು ಅವರಿಗೆ. ಓಕೆ, ಈ ಮೂರರಲ್ಲಿ ಯಾರು ವಿನ್ ಆಗ್ತಿದ್ರು ನಮ್ಗೆ ಖುಷಿ ಆಗ್ತಾ ಇತ್ತು. ಓಕೆ, ಸೊ ಹಾಗಾಗಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ಇದು ನಮ್ಗೆ ತುಂಬಾನೇ ಖುಷಿ ಇದೆ. ಓಕೆ, ಸೊ ತುಂಬಾನೇ ಖುಷಿ ಆಗಿದೆ ಮೇಡಮ್. ನೀವು ಸಪೋರ್ಟ್ ಮಾಡ್ತಿರೋರಲ್ಲಿ ಇಬ್ರು ಫೈನಲಿಗೆ ಬಂದಿದ್ದಾರೆ. ಹೌದೌದು, ರನ್ನರ್ ಅಪ್ ಹಾಗೆ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ನಿಮಗೆ ಡಬಲ್ ಖುಷಿ ಆಗ್ಲೇಬೇಕು. ಖಂಡಿತವಾಗ್ಲು. ಅದಕ್ಕೆ ಇಷ್ಟೊತ್ತು ಕಾಯ್ತಾ ಕೂತ್ಕೊಂಡು ಈಗ ಫೋನ್ ಮಾಡ್ತಾನೆ ಇದೀವಿ ಕಂಟಿನ್ಯೂಸ್ ಆಗಿ. ಓಕೆ, ಮನೇಲಿ ಎಲ್ಲ ಅಂದ್ರೆ ಡೈಲಿ ನೋಡ್ತಾ ಇದ್ರ ಕುತ್ಕೊಂಡು? ಡೈಲಿ ನೋಡ್ತಾ ಇದ್ವಿ. ಎಲ್ರು ಎಲ್ಲಾ ಫೋನ್ ಅಲ್ಲೂ ನಾವು ವೋಟ್ ಹಾಕ್ತಾನೆ ಇರ್ತೀವಿ. ಓಕೆ ಓಕೆ ಇವನ್ ಓಕೆ ಇಲ್ಲಿ ಪುಣೆಯಲ್ಲಿ ಬೇರೆಯವರ ಮೊಬೈಲ್ ಅಲ್ಲೂ ವೋಟ್ ಹಾಕಿಸ್ತಾ ಇರ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ರೈ. ಲಲಿತಾ ಅನ್ನೋರು ಧಾರವಾಡಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಲಲಿತಾ ಅವರೇ. ನಮಸ್ಕಾರ ಮೇಡಮ್. ಖುಷಿನಾ ಗಿಲ್ಲಿ ಗೆದ್ದಿರೋದು? ಹೇಳಿ. ಗಿಲ್ಲಿ ಗೆದ್ದಿದ್ದು ಬಹಳ ಖುಷಿ ಆಗೈತ್ರಿ ಮೇಡಮ್. ಬಹಳ ಖುಷಿ ಆಗಿದೆ. ನೋಡ್ರಿ, ಡೈಲಿ ನೋಡ್ತಿದ್ರಿ? ದಿನ ನೋಡ್ತಿದ್ದೀವ್ರಿ ಮೇಡಮ್. ನಿಮ್ಗೆ ಯಾರ್ಯಾರು ಫೇವ್ರೇಟ್ ಇದ್ದಿದ್ದು? ಗಿಲ್ಲಿನ ರೀ ಮೇಡಮ್, ಗಿಲ್ಲಿ, ರಕ್ಷಿತಾ. ವೋಟ್ ಎಷ್ಟು ಮಾಡಿದ್ರಿ? 9 ಮಾಡಿದ್ದೀವಿ ಮೇಡಮ್. 99. ಇಡೀ ಫ್ಯಾಮಿಲಿ ಜನ ಎಲ್ಲ ವೋಟ್ ಮಾಡಿದ್ದೀರಾ? ಹ್ಞೂನ್ರಿ ಮೇಡಮ್, ಹ್ಞೂನ್ರಿ. ಓಕೆ, ಡೈಲಿ ನೋಡ್ತಾ ಇದ್ರಿ ಪ್ರೋಗ್ರಾಮು? ಹ್ಞೂನ್ರಿ ಮೇಡಮ್. ಅವ್ರು ಮಾಡೋ ಜೋಕು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತಾ? ಹ್ಞೂನ್ರಿ ಮೇಡಮ್, ಹ್ಞೂನ್ರಿ. ಖುಷಿಗೆ ಮಾತೆ ಬರ್ತಾ ಇಲ್ವಾ ಹೆಂಗೆ ನಿಮ್ಗೆ? ಭಾಳ ಖುಷಿ ಮೇಡಮ್. ಮೇಡಮ್. ಓಕೆ ಓಕೆ, ಧನ್ಯವಾದ ಲಲಿತಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಫಣಿರಾಜ್ ಅನ್ನೋರು ನಾಗಮಂಗಲದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಗಿಲ್ಲಿ ನಟ ಗೆದ್ದಿದ್ದಾರೆ, ಏನ್ ಹೇಳ್ತೀರಾ ಫಣಿರಾಜ್? ತುಂಬಾ ಖುಷಿ ಆಗ್ತದೆ ಮೇಡಮ್, ನಮ್ಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ. ಹಾ, ನನ್ ಮಗ ದೊಡ್ಡ ಫ್ಯಾನು, ಚಿಕ್ಕ ಮಗ, ಅವನಿನ್ನು 4 ವರ್ಷದ ಮಗು. ಹಾ, ಅವ್ನ್ ನಳ್ಳಿ ಮುಳ್ಳೆ ತಿಂದಿದ್ದಕ್ಕೆ ಗಿಲ್ಲಿ ನಳ್ಳಿ ಮುಳ್ಳೆ ಅಂತಾನೆ ಅದ್ರ ಇಟ್ಕೊಂಡ್ಬಿಟ್ಟಿದ್ದಾನೆ ಡೈಲಾಗು. ಓಕೆ, ಗಿಲ್ಲಿ ಡೈಲಾಗು ನಿಮ್ ಮಗು ಹೇಳ್ತಾ ಇರತ್ ಹಂಗಾದ್ರೆ? ಹೌದೌದು, ನಾವು ಸಿವಿಲ್ ಇಂಜಿನಿಯರ್. ನಮ್ ಸೈಟ್ ಅಲ್ಲಿ ಎಷ್ಟು ಜನ ಇದಾರೆ, ಎಷ್ಟು ಆಗುತ್ತೆ ಅಷ್ಟು ಎಲ್ಲಾರ ಕೈಲೂ ಓಟ್ ಹಾಕ್ಸಿದೀವಿ, ಪ್ರತಿಯೊಬ್ಬರು ಕೈಲೂ. ನಿಮ್ಮ ನೋಡಿ, ನಿಮ್ಮ ಪ್ರಾರ್ಥನೆನೇ ಈಗ ಫಲ ಕೊಟ್ಟಿರೋದು. ಗಿಲ್ಲಿ ನಟ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟೇ ಈಗ ಗೆದ್ದು ಬಿಗಿದ್ದಾರೆ ಬಿಗ್ ಬಾಸ್ ಸೀಸನ್ 12. ಹೌದೌದು, ತುಂಬಾ ನಾನು ಆಕ್ಚುಲಿ ನಾನು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ನಾನು ವಯಸ್ಸಿಂದ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಗಿಲ್ಲಿ ನಟ ತುಂಬಾ ನೋಡಿದೀನಿ. ತುಂಬಾ ಒಳ್ಳೆ ವ್ಯಕ್ತಿ ಅವನು. ತುಂಬಾ ಖುಷಿ ಆಗುತ್ತೆ ಮೇಡಮ್. ನನ್ನ ವೈಫು ಮಾತಾಡ್ತಾರೆ, ಕೊಡ್ತೀನಿ ಒಂದ್ ನಿಮಿಷ. ಬನ್ನಿ ಸರ್. ಓಕೆ ಓಕೆ, ಮಾತಾಡಿ. ಹಲೋ. ಓಕೆ, ಧನ್ಯವಾದ ಫಣಿರಾಜು ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಕಾಂತರಾಜು ಅನ್ನೋರು ತುಮಕೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಕಾಂತರಾಜು ಅವರೇ, ಗಿಲ್ಲಿ ನಟ ವಿನ್ ಆಗಿದ್ದಾರೆ, ನಿಮ್ಮ ರಿಯಾಕ್ಷನ್? ಹೌದು ಮೇಡಮ್. ಓಕೆ, ತುಮಕೂರಿನ ಜನಕ್ಕೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ ಮೇಡಮ್. ನಮ್ಗೆ 100% ಅವರೇ ವಿನ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು. ಒಂದು ವೇಳೆ ಅವ್ರು ವಿನ್ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾವ್ ಇನ್ನ ಬಿಗ್ ಬಾಸ್ ಶೋನೇ ನೋಡ್ತಾ ಇರ್ಲಿಲ್ಲ. ತುಂಬಾ ಜನ ಅಷ್ಟೇ. ಯಾಕಂತಂದ್ರೆ
ಇಲ್ಲಿ ನಿಜವಾಗ್ಲೂ ಬಡವ್ರ ಮಕ್ಕಳು ಗೆಲ್ಬೇಕು, ಕಲೆಗೆ ಪ್ರೋತ್ಸಾಹ ಕೊಡ್ಬೇಕು, ಎಲ್ಲರೂ ಜನ ಇಷ್ಟಪಟ್ಟಂತೆ ಅವ್ರು ಗೆಲ್ಲಬೇಕು. ಸಪೋಸ್ ಇವ್ರು ಏನಾದ್ರು ಗೆಲ್ಲಿಲ್ಲ ಅಂದಿದ್ರೆ ಅಲ್ಲೇನೋ ರಾಜಕೀಯ ನಡೆದಿದೆ ಅಂತಾನೆ ನಾವು ಕನ್ಸಿಡರ್ ಮಾಡ್ತಾ ಇದ್ದಿದ್ದು. ಯಾಕಂತಂದ್ರೆ ನಿಜವಾಗ್ಲೂ ಅಲ್ಲಿ ಬನಿಯನ್ನ ಹಾಕೊಂಡು ಓಡಾಡ್ಕೊಂಡು ಒರಿಜಿನಲ್ ಅಂತ ಪ್ರೂವ್ ಮಾಡಿದ್ರು. ಮೇನ್ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಒಂದೊತ್ತು ಅನ್ನಕ್ಕೂ ಸಹ ಪರದಾಡ್ತಿದ್ದಂತ ಮನುಷ್ಯ ಇವತ್ತು 50 ಲಕ್ಷ ರೂಪಾಯಿ ಗೆದ್ದಿದ್ದಾರೆ. ಮತ್ತೆ ಇದು ಏನ್ ತೋರ್ಸುತ್ತಂದ್ರೆ ಎಂತ ವ್ಯಕ್ತಿ ಸಹ ಅಂದ್ರೆ ಆಶಾವಾದಿ. ಇವ್ರು ಒಂಥರ ರೋಲ್ ಮಾಡಲ್ ಮೇಡಮ್. ಏನು ಇಲ್ದೇ ಇದ್ರು ಸಹ ನಾವು ಅಚೀವ್ ಮಾಡ್ಬೋದು. ಇವತ್ತು ಎಷ್ಟೋ ಜನ ಒಂದೊತ್ತು ಊಟಕ್ಕೂ ಸಹ ಗತಿ ಇರಲ್ಲ. ಅವರು ನಿಜವಾಗ್ಲೂ ಅವರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ನ ಉಪಯೋಗಿಸ್ಕೊಂಡ್ರೆ ಇವತ್ತಿನ ಚಾನಲ್, ಮೀಡಿಯಾ, ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಎಲ್ಲಿ ಬೇಕಾದ್ರೂ ಬೆಳಿಬೋದು ಅನ್ನೋದಕ್ಕೆ ನಮ್ ಗಿಲ್ಲಿಯವರೇ ಉದಾಹರಣೆ. ನಿಜವಾಗ್ಲೂ ಇವ್ರು ಇನ್ನು ಎತ್ತರಕ್ಕೆ ಬೆಳಿತಾರೆ ಅಂತ ಖಂಡಿತ. ಇದೇ ತರ 100 ಜನ ಬೆಳಿತಾರೆ. ಚಾನೆಲ್ಗಳು ಈ ತರ ಬಡವ್ರ ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು, ಯಾವ್ದೇ ರಾಜಕೀಯ ಒತ್ತಡಕ್ಕೂ ಬಲಿಯಾಗಬಾರ್ದು. ಜನಗಳು ಸಹ ಇದೇ ರೀತಿ ಸಪೋರ್ಟ್ ಮಾಡ್ಲಿ. ತುಂಬಾ ಖುಷಿ ಆಗ್ತದೆ ಮೇಡಮ್, ನಿಜವಾಗ್ಲೂ ಹೇಳಕ್ಕೆ ತುಂಬಾ ಖುಷಿ ಅಂದ್ರೆ ಖುಷಿ. ಓಕೆ, ಧನ್ಯವಾದ ಕಾಂತರಾಜ್ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಅರ್ಜುನ್ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅರ್ಜುನ್. ನಮಸ್ತೆ ಮೇಡಮ್. ಓಕೆ ಅರ್ಜುನ್ ಅವರೇ, ಈಗ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗಿದ್ದಾರೆ. ನಿಮಗೆ ಎಷ್ಟು ಖುಷಿ ಇದೆ? ಮೇಡಮ್ ನಮಗೂ ಖುಷಿ ಇದೆ, ಮನೆಯವ್ರಿಗೆಲ್ಲ ಖುಷಿ ಇದೆ, ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅಂತೂ ತುಂಬಾ ಖುಷಿ ಪಟ್ಟಿದ್ದಾರೆ. ನಾವು ಪ್ರತಿ ವಾರ ಪ್ರತಿ ದಿನಾನು ನಾವು ಮಿಸ್ ಮಾಡ್ತಾ ಇರಲಿಲ್ಲ. ಇಲ್ಲಿಗೋಸ್ಕರನೇ ನೋಡ್ತಿದ್ರಿ? ಕೆಲಸ ಇದ್ರು ಇಲ್ಲಿಗೋಸ್ಕರನೇ ಮೇಡಮ್, ಇಲ್ಲಿಗೋಸ್ಕರನೇ ನಾವು ಶೋ ನೋಡ್ತಾ ಇದ್ವಿ. ಎಷ್ಟೇ ಕೆಲಸ ಇದ್ರೂನು, ಎಷ್ಟೇ ಬಿಸಿ ಇದ್ರೂನು ಮನಸ್ಸಿಗೆ ಒಂದ್ಸಲ ನೆಮ್ಮದಿ ಬೇಕು ಅಂದ್ರೆ ಗಿಲ್ಲಿ ಶೋ ನೋಡ್ಬೇಕು ಸಾಕು. ಎಷ್ಟು ನೆಮ್ಮದಿ ಆಗೋದು ಅಂದ್ರೆ ಅಷ್ಟೇ ನೆಮ್ಮದಿ ಆಗೋದು, ಅಷ್ಟೇ ಖುಷಿ ಪಡೋದು. ಒಟ್ಟಾರೆ ಹೇಳ್ಬೇಕು ಮೇಡಮ್, ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಬೆಳಿಬೇಕು. ತುಂಬಾ ಖುಷಿ ಇದೆ. ನಿಮ್ಮ ಆಸೆ ಫಲಿಸಿದೆ. ಬಡವ್ರ ಮಕ್ಕಳು, ರೈತರು ಮಕ್ಕಳೇ ಗೆದ್ದಿದ್ದಾರೆ. ಗಿಲ್ಲಿ ನಟ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಧನ್ಯವಾದ ಅರ್ಜುನ್ ಕಾಲ್ ಮಾಡಿದ್ದಕ್ಕಾಗಿ ಪಬ್ಲಿಕ್ ಟಿವಿಗೆ.